ಏ ದೇವಿನ ಮಾರಿ ಹೆಂಗಸ ಬಂದು ಸವಲ ಕೇಳ ತತ್ತಳ ತಂದು ಯಪ್ಪ ಇದು ಒಂದು ಸುದ್ದಿ ಬ್ಯಾರೇನೆ ನಡೆದ ಇದರಾಗ ಎಲ್ಲ ಕಣ್ಣಿಗೆ ಕಾಣುವುದು ಎಲ್ಲಾನು ಮಾತ್ರ ಹೆಣ್ಣೆ ಇದರಾಗ ಕುಂತವ್ರು ಹೆಣ್ಣ ನಿಂತವ್ರು ಹೆಣ್ಣ ಅಂತ ಹೇಳಾಳ ನನಗ ಈಕೆಗೆ ಮಾತ್ರ 2 ಪಿಸುವಿ ನಮಗ ಮಾತ್ರ ಒಂದೇ ಪಿಸುವಿ ಯಪ್ಪ ಒಂದು ಹೆಚ್ಚಿಗೆ ಆದಂತ ಹೇಳಾಳ ಅಂದಾಗ ಕೂಸಿನ ಮನಿ ಅನ್ನುವಂಥದ್ದು ಒಂದು ಈಕೆಗೆ ಮಾತ್ರ ಹೆಚ್ಚಿಗೆ ಐತಿ ಕೂಸ ಹಡಿಯುವಾಗ ಗೆಳತಿಯರ ಮಾತ್ರ ಕೇಳ್ಯಾರ ನಿನಗ ಏನೋ ಗಂಡ ಏನೋ ಹೆಣ್ಣ ಅಂತ ಕೇಳ್ಯಾರ ನಿನಗ ಅವಾಗ ತನ್ನ ಬಾಯಿಲೆ ಗಂಡ ಅಂತ ಹೇಳತಾಳ ಕೇಳ್ರಿ ಆವಾಗ ಎಲ್ಲಾನು ಮಾತ್ರ ಹೆಣ್ಣಂದಕ್ಕಿ ಗಂಡ ಹ್ಯಾಂಗ ಅಂದಿದೆ ಹುಡುಗಿ ಗಂಡ ಹೆಣ್ಣ 2 ನೀನೇ ನಿನ್ನ ಬಾಯಿಲೆ ಹೇಳಿದೆ ಆವಾಗ ಸ್ವಯಂ ಜ್ಯೋತಿ ಸ್ವರೂಪ ಆದಂತ ಪರಮಾತ್ಮ ಎಲ್ಲಿ ಅದಾನಂತ ಕೇಳಳ ನನಗ ತಂಗಿ ತೋರ್ಸ್ಲಾಕ ಮಾತ್ರ ಬರುವುದಿಲ್ಲ ತಿಳ್ಕೊ ನಿನ್ನೊಳಗ ನನ್ನೊಳಗ ನಾನು ತಿಳ್ಕೊಂಡೆ ನಾನು ಬೇಕಾದ ಗಂಡಗ ಮಾಡ್ಕೊಂಡಿನಿ ಅಂತ ಜ್ಞಾನಿಗಳು ಮಾತ್ರ ಹೇಳ್ಕೊತ ತಂಗಿ ಬಂದಾರ ಹೇಗ ನನ್ನೊಳಗ ನಾನು ತಿಳ್ಕೊಂಡೆ ನನ್ನ ಬೇಕಾದ ಗಂಡನ ಮಾಡಿಕೊಂಡೆ ಅದಕ್ಕೆ ದೇವ್ರ ಅನ್ನುವಂಥ ವಸ್ತು ಯಾವ ಪ್ರಕಾರವಾಗಿ ಯಾವ್ದಂತ ಕೇಳಕತ್ತಾಳೆ ಹೆಣ್ಮಗಳು ತುಂಗಿ ಅದು ನೋಡ್ಲಕ್ಕ ಅದೇನು ತೋರ್ಸ್ಲಕ್ಕೇನೋ ಒಂದು ವಸ್ತು ಅಲ್ಲ ದೇವ್ರ ಅನ್ನುವಂಥ ವಸ್ತು ಅದು ಸ್ವಯಂ ಜ್ಯೋತಿ ಸ್ವರೂಪದ ಯಾಕಂದ್ರೆ ಕಣ್ಣಿಗೆ ಕಾಣೋದಲ್ಲ ಅದು ಇಲ್ಲಾರದೆ ಮಾತ್ರ ಈ ಜಗತ್ತು ನಡೆಯಂಗಿಲ್ಲ ಅದಕ್ಕೆ ಭಾಳ ಭಾಳ ಓಟ್ ಬಿಟ್ಟಾಳ ಹೆಣ್ಮಗಳು ಯಾಕೋ ಮಾತಾಡಬಾರ್ದು ಅಂದಂಗೆ ಲಾಸ್ಟ್ ಪಾಳೆ ಬಂದದ ಜಾಡಿಸ್ಕೊಂಡು ಹಾರ್ಬೇಕಂತ ತಿಳ್ಕೊಂಡು ಭಾಳ ಓಟ್ ಬಿಟ್ಟಾಳ ಹೆಣ್ಮಗಳು ಅದಕ್ಕೀಗ ಭಾಳ ಮಾತಾಡಿ ಹೋಗ್ಯಾಳ ಖರೆ ಹಾಕಿನ ಪ್ರಕಾರ ಲೆಕ್ಕ ಬೆನ್ ಹತ್ತದ್ರ ಭಾಳ ದೂರ ಹೋಗ್ತದ ಹೌದಲ್ರಿ ಅದಕ್ಕೆ ಭಾಳ ದೇವ್ರ ಅನ್ನುವಂಥ ವಸ್ತು ಹ್ಯಾಂಗದ ಅಂತ ಕೇಳ್ತಾಳ ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು ಹೊರಗಿಂದು ಹುಡುಗ ಮತ್ತು ಹುಡುಗಿಗೆ ಇಬ್ಬರಿಗೆ ಲಗ್ನ ಮಾಡಿ ಮುಂದೆ ಒಂದು ಚಲೋ ದಿವಸ ನೋಡಿ ಏನ್ ಮಾಡ್ತಾರ ಕರ್ಕೊಂಡು ಬರ್ತಾರ ಹುಡುಗಿಗೆ ಕರ್ಕೊಂಡು ಬರುವ ಹೊತ್ನಾಗ ಈಕಿ ಒಬ್ಬಾಕಿನೇ ಬಂದಾಳ ಹೆಣ್ಮಗಳು 5-6 ಮಂದಿ ಕರ್ಕೊಂಡ್ ಬಂದಾಳ ಜೋಡ ಯಾಕ ಅಂಜಿಕೆ ಬರ್ತದ ಈಕಿಗೆ ಬರುವ ಹೊತ್ನಾಗ 5-6 ಮಂದಿ ಕರ್ಕೊಂಡು ಬಂದಾಳ ಮುಂದೆ ಅಲ್ಲಿ ಚಲೋ ದಿವಸ ನೋಡಿ ಏನ್ ಮಾಡಿದ್ರಪ್ಪ ಕಾರ್ಯಕ್ರಮ ಮಾಡ್ತಾರ ಅವ್ರ ಮನ್ಯಾಗ ಫಸ್ಟ್ ನೈಟ್ ಅಂತ ತಿಳ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡ್ತಾರ ಯಾರ ಆಗ್ತಂಗದಾರ ಬಂದು ಪೂಜೆ ಮಾಡಿ ಅದೆಲ್ಲ ಏನು ಪದ್ಧತಿ ಮಾಡಿ ಅವರು ಹೊರಗೆ ಹೋಗ್ತಾರ ಈಕಿ ಒಳಗೆ ಬರುವ ಹೊತ್ನಾಗ ಒಂದು 5-6 ಮಂದಿ ಕರ್ಕೊಂಡ್ ಬರ್ತಾಳ ಬಾಗಲ್ತನ ಬಾಗಲಕ್ಕೆ ಬರೋಣ ಹಿಂದಿನ ಹೊಸ ಮಂದಿ ಓಡಿ ಹೋಗ್ಯಾವ್ರಿ ಯಾಕೆ ಓಡಿ ಹೋಗ್ಯಾವ ಅಕ್ಕಿನ ಚಪ್ಪಾಟ ನಾವು ಸಿಕ್ಕೇವ ನಾವು ಹೈರಾಣ ಆತೀವ ತಿಳ್ಕೊಂಡು ಈ ಕಡೆ ಹಾರಿ ಬಂದವು 5 ಹಾರಿ ಬಂದವ ಈಕಿ ಒಬ್ಬಾಕಿ ಒಳಗೆ ಹಾಕ್ಯಾರ ಹಾಕಿದ ಕೂಡಲೇ ಅಲ್ಲಿ ಮುಂದೆ ಗಂಡ ಹೆಂಡತಿ ಇಬ್ಬರೇ ಅದಾರ ರಾತ್ರಿ ಬೆಳತಾನ ಏನೇನೋ ಆಗ್ಯಾದ ಇಬ್ಬರಿಗೆ ಹೊತ್ತು ಹೊಂಟು ಕೂಡಲೇ ಗೆಳತಾರ ಬಂದು ಕೇಳ್ತಾರ ಈಕಿಗೆ ಏನ ಇಬ್ರು ಗಂಡ ಹೆಂಡತಿ ಕೂಡಿ ಬೆಳತಾನ ಏನೇನೋ ಮಾಡಿರಿ ಖರೆ ಸುಖ ಹ್ಯಾಂಗ ಅದ ಅಂತ ಕೇಳಿದ್ರೆ ಹೇಳಕ್ ಬಂದದ ನಿನಗ ಏನ್ ಮಾಡ್ಯಾರಿ ದೇವ್ರಂದ್ರ ಹಂಗದನ ತಂಗಿ ಹೇಳಕ್ ಬಂದಿಲ್ಲ ಅದು ನಾಚ್ಕೋತ ಮನ್ಯಾಗ ಹೋಗ್ಯಾಳ ಓಡಿ ಹೋಗ್ಯಾಳ ಮಗಳು ಮುಂದೆ ಯಾವಾಗ ತೋರ್ಸ್ಯಾಳ ದೇವ್ರಿಗೆ ಯಾವಾಗ ತೋರ್ಸ್ಯಾದ್ರಿ ಮುಂದೆ 1 ವರ್ಷ ಆದ ಬಳಕ ಬತ್ ನೋಡ್ರಿ ಹಾಗೆ ಅವಾಗ ಮಗಳಿಗೆ ಗೊತ್ತಾಗ್ಯದ ದೇವ್ರ ಹಿಂಗೆ ಅದ 1 ವರ್ಷ ಅಲ್ಲ ಮಾಸ್ತರ 3 ತಿಂಗಳದಾಗ ರೆಡಿನೇ ರೀ ತನಕ ಗೊತ್ತಾಗಿಲ್ಲ ತಂಗಿ ಆ ಪರಮಾತ್ಮನ ಆಟ ಪಾರ್ವತಿ ಸೈತಕ್ಕೆ ಹತ್ತಿಲ್ಲ ಅಕ್ಕಿ ಎಡಕಿನ ತೊಡಿ ಮ್ಯಾಗ ಕೂತಾಳ ಅಕ್ಕಿ ಸೈತಿಗೆ ಗೊತ್ತಾಗಿಲ್ಲ ಗುರು ರೇವಣಾದ್ಯ ಬಂದು ಒಂದೇ ಕೈಲಿ ನಮಸ್ಕಾರ ಮಾಡನಂತ ಕೈಲಾಸದಾಗ ಅವಾಗ ಆಕಿ ಏನಂದ್ರು ಪಾರ್ವತಿ ಇದ್ದಕ್ಕಿ ಈ ಭಾವಾಗ ಸರಿಯಾಗಿ ಹೈಕೊಳಕ್ ಬಟ್ಟಿ ಇಲ್ಲ ಮೈ ಮ್ಯಾಗ ಒಂದೇ ಕೈಲಿ ನಮಸ್ಕಾರ ಮಾಡ್ಲಕತ್ತಾನಲ್ಲ ನಾ ಕೂತಿದ್ದಕ್ಕಿ ಅವನಿಗೆ ಖಬರ್ ಇಲ್ಲ ಅಂತ ಕೇಳಲಕ್ಕಿ ಅವಾಗ ಪರಮಾತ್ಮ ಹೇಳ್ದ ಒಂದೇ ಕೈಲಿ ಯಾವ ನಮಸ್ಕಾರ ಮಾಡಲ್ಲ ಅವನಿಗೆ ಹೋಗಿ ಕೇಳೋದು ಉತ್ತರ ಅವನೇ ಹೇಳ್ತಾನಂತ ಹೇಳೋದು ಅವಾಗ ಪರಮಾತ್ಮ ಹೇಳಿದ ಕೂಡಲೇ ಪಾರ್ವತಿ ಇದ್ದಕ್ಕಿ ಗುರು ರೇವಣಿಸಿದ ಕೇಳಿದ್ಲು ಅಲ್ಲೋ ಭಾವ ನಿನಗೆ ಮೈಮೆ ಹಾಯ್ಕೊಳಕ ಸರಿಯಾಗಿ ಕಪ್ನಿ ಸಹಿತ ಇಲ್ಲ ಬಟ್ಟಿ ಸಹಿತ ಇಲ್ಲ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಲ್ಲ ಮಗಲಾಗ ನಾ ಕೂತೀನಿ ಪರಮಾತ್ಮನ ಹೆಂಡ್ತಿ ಅರ್ಧಾಂಗಿನಿ ಕೂತೀನಿ
ನಾನು ನಿನ್ನ ಕಣ್ಣಾಗ ಕಾಣಿಸಂಗಿಲ್ಲ ಈಗ ನೀನು ಅಂತ ಕೇಳಲು. ಹೌದಲ್ರಿ. ಅವಾಗ ಯಾರು ಹೇಳಿದ್ರು? ರೇವಣಾದ್ಯ ಹೇಳ್ತಾನ. ಏನ್ ಹೇಳ್ತಾನ್ರಿ? ಆದಿ ಅನಾದಿ ಬುನಾದಿ ಅಚ್ಚಿ ಕಡಿ ನಿರಾಕಾರ ಸ್ವರೂಪದಲ್ಲಿ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಅದಾನ. ಅವ ಒಬ್ಬನೇ ಅದಾನ ತಿಳ್ಕೊಂಡು ನಾವು ಒಂಟೆ ಕೈಲಿ ನಮಸ್ಕಾರ ಮಾಡೀನಿ. ಐಲಿ ಕಡೆಗೆ ಇಂಥವು ಏಸು ಬಂದಾವ ಗೊತ್ತಿಲ್ಲ ನನಗ. ಅದಕ್ಕೆ ದೇವ್ರ ಅನ್ನುವಂಥ ವಸ್ತು ತಂಗಿ ಅದು ಯಾರಿಗೂ ಗೊತ್ತಾಗಂಗಿಲ್ಲ. ಅವಾಗ ಪರಮಾತ್ಮ ಹೇಳ್ದ, ನಿಮ್ಮಿಬ್ಬರು ಸಾಮರ್ಥ್ಯ ತಿಳಿಯಂಗಿಲ್ಲ, ನೀವು ಭೂಲೋಕದೊಳಗೆ ಹೋಗಿ ಕೊಲ್ಲಾಪುರ ಮಾಯಾಗಿ ನೀ ಹುಟ್ಟಿ ಬಾ, ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ನೀ ಹುಟ್ಟಿ ಬಾ ಅಂತ ತಿಳ್ಕೊಂಡು ಗುರು ರೇವಣಾದ್ಯಾಗ ಮತ್ತು ಪಾರ್ವತಿ ಕೊಟ್ಟು ಕಳಿಸ್ತಾನೆ. ಅವಾಗ ಮುಂದೆ ನಮ್ಮ ಗುರು ರೇವಣ ಸಿದ್ದನ ಕೈಯಾಗ ಸಿಕ್ಕಿ ಇವ್ರು ಕೊಲ್ಲಾಪುರ ಮಾಯಿ ಹಣಿಬರಿ ಏನಾಗ್ಯದ್ರಿ? ವಿಷ ತುಂಬ್ಕೊಂಡು ಕೂತಿದ್ರು ಮಲ್ಯಾಗ. ಹೊಡೆದು ಹೆಬ್ಬಟ್ಟು ಹಚ್ಚಿ ಜಗದ ಅದೆಲ್ಲ ವಿಷ ಎಲ್ಲ ಕೋಲ್ಯಾಗ ಬಿದ್ದು ಚೀರಾಡ್ತಿದ್ರು ಮಗಳು. ನೀನೇ ನನ್ನ ಗಂಡಪ್ಪ, ಇವತ್ತಿಗೆ ನಾನು ನಿನ್ಗೆ ಸೋತಿನ ತಿಳ್ಕೊಂಡು ಸಾಷ್ಟಾಂಗ ಹಾಕ್ಯಾಳ. ಯಾರು? ಕೊಲ್ಲಾಪುರ ಮಾಯಿ. ಬರೀ ಅವ್ರ ಭಕ್ತರ ಕೈಯಾಗ ಸಿಕ್ಕು ಒದ್ದಾಡ್ರ ನಿಮ್ಮ ಯಾರು ಹೆಣ್ಮಕ್ಳು. ಈಗೇನೋ ಅವ್ರ ಗಡಿಗೆ ಏನೋ ತಲೆ ಮ್ಯಾಗ ಕಾಲಿಟ್ಟದ ತಪ್ಪ. ಇವ್ರ ಗಡಿಗೆಗಳಿಗೆ ಎಷ್ಟು ಮಂದಿ ನಮ್ಮ ಅವ್ರ ಕಾಲಿಟ್ಟಿಲ್ಲ? ಯಾರು? ಗೌತಮ ಋಷಿ ಹೆಂಡತಿ ಆದಂತ ಅಹಿಲಾದೇವಿ ಕಲ್ಲಾಗಿ ಬಿದ್ದಿಳು ಅರಣ್ಯದೊಳಗ. ಅವಾಗ ನಮ್ಮ ರಾಮದೇವರು ಹೋಗಿ ಅವಾಗ ಕಾಲು ಹಚ್ಚದ ಅದಕ್ಕ. ಅವಾಗ ಈಕಿ ಮಗಳು ಕಾಲಿಟ್ಟ ಈಕಿ ಉದ್ಧಾರ ಆಗ್ಯಾಳ. ನಮ್ಮದಿಂದ ನೀವು ಉದ್ಧಾರ ಆಗಿರಿ ತಂಗಿ, ನಿಮ್ಮದಿಂದ ನಾವು ಉದ್ಧಾರ ಆಗಿಲ್ಲ. ಹಿಂಗೆ ಎಷ್ಟೋ ಮಂದಿ ಅದಾವ ನಿಮ್ಗೆ ಜಗತ್ತದೊಳಗೆ. ಯಾವನಮ್ಮ